ಸೆಂಟ್ರಲ್ ಬಜೆಟ್ಗೆ ವ್ಯಂಗ್ಯವಾಡ್ತಾ ಇದ್ದಾರೆ ಸಚಿವ ಸಂತೋಷ್ ಲಾಡ್ ಅವರು. ಹಣಕಾಸು ಸಚಿವೆ ಅಂದರೆ ವಿತ್ತ ಸಚಿವರಿದ್ದಾರಲ್ಲ ನಿರ್ಮಲಾ ಸೀತಾರಾಮನ್ ಅವರು, ಅವತ್ತು ಯಾವತ್ತಿಗೂ ಈರುಳ್ಳಿ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ ಎಂದಾಗ ನಾನು ಈರುಳ್ಳಿನೇ ತಿನ್ನಲ್ಲ ಅಂತ ಹೇಳಿಬಿಟ್ಟಿದ್ರು. ಅವ್ರು ಕೊತ್ತಂಬರಿನೂ ತಿನ್ನಲ್ಲ. ಅವರು ವಿತ್ತ ಸಚಿವೆ ಉಳ್ಳಾಗಡ್ಡಿ ತಿನ್ನಲ್ಲ, ಕೊತ್ತಂಬರಿ ತಿನ್ನಂಗಿಲ್ಲ, ಮೊಸರನ್ನು ಬಿಡಲ್ಲ, ಅರಿಶಿಣವನ್ನು ಬಿಡಲ್ಲ, ಹಳೆ ಬಳೆಗಳ ಮೇಲೂ ಕೂಡ GST ಹಾಕ್ತಾ ಇದ್ದಾರೆ ಇವರು. ಬಡವರು ಮಧ್ಯಮ ವರ್ಗದವರು ಕೂಡ GST ಕಟ್ತಾರೆ, ಇದು ಗೊತ್ತಿರಲಿ ಮೇಡಮ್ಗೆ. ಶ್ರೀಮಂತರು ಕೂಡ 5% GSTಯನ್ನೇ ಕಟ್ತಾ ಇದ್ದಾರೆ, ಬಡವನು ಅಷ್ಟೇ ಕಟ್ತಾ ಇದ್ದಾನೆ. ವ್ಯತ್ಯಾಸ ಏನಾಯ್ತು ಅಲ್ಲಿಗೆ? ಉಳ್ಳವನಿಗೂ 5%, ಇಲ್ದಿರೋರಿಗೂ 5% ಆದರೆ ಬಡವರು ಏನು ಮಾಡಬೇಕು? ಟ್ಯಾಕ್ಸ್ ರಿಯಾಯಿತಿ ಕೊಡೋದಲ್ಲ, ಉದ್ಯೋಗ ಜಾಸ್ತಿ ಆಗಿದೆಯಾ? ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡಿದ್ದಾರಾ? ಪೆಟ್ರೋಲ್ ಡೀಸೆಲ್ ರೇಟನ್ನು ಯಾಕೆ 20 ರೂಪಾಯಿ ಲೀಟ್ರಿಗೆ ಇವ್ರು ಮಾಡ್ತಾ ಇಲ್ಲ? ಎಂತೆಂತಹ ಸುಲ್ತಾನರು ಬಂದು ಹೋಗ್ಬಿಟ್ಟಿದ್ದಾರೆ. 8 ಕೋಟಿ ಮನೆ ಕಟ್ಟಿಸ್ಬಿಟ್ಟಿದ್ದೀವಿ ಅಂತ ಮಾತಾಡ್ತಾರಲ್ಲ. ಬನ್ನಿ, ನೀವು ಹೇಳಿದ ಹಳ್ಳಿಗೆ ನಾನು ಬರೋಕ್ಕೆ ರೆಡಿ ಇದ್ದೀನಿ. ಒಂದೇ ಒಂದು ಮನೆಯವ್ರು ಕಟ್ಕೊಟ್ಟಿರೋ ತೋರಿಸ್ತೀರಾ ನೀವು? ಒಂದೇ ಒಂದು ಮನೆ ತೋರಿಸ್ಬಿಡ್ಲಿ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಸವಾಲ್ ಹಾಕ್ತಾ ಇದ್ದಾರೆ. ಈ ದೇಶ ಸಾಲದಲ್ಲಿ ಜಾಸ್ತಿ ಆಗಿದೆ, ಎಂಪ್ಲಾಯ್ಮೆಂಟ್ ಗ್ರೋತ್ ಇಲ್ಲ, GDP ಗ್ರೋತ್ ಇಲ್ಲ. ಕಳೆದ 10 ವರ್ಷದಲ್ಲಿ ಸುಮಾರು 1,26,000 ಫಾರ್ಮರ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅಂದರೆ ದಿನಕ್ಕೆ 30 ಫಾರ್ಮರ್ಗಳು ಸೂಸೈಡ್ ಮಾಡ್ಕೊಳ್ತಿದ್ದಾರೆ ಅಂತ ಅರ್ಥ. ಇವತ್ತು 70,000 ಹುಡುಗರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಳೆದ 10 ವರ್ಷಕ್ಕೂ ಈ ವರ್ಷ 10 ವರ್ಷ ನೋಡಿದ್ರೆ 70% ಇನ್ಕ್ರೀಸ್ ಆಗಿದೆ. ಎಂಪ್ಲಾಯ್ಮೆಂಟ್ ಇಲ್ಲ, GDP ಇಲ್ಲ. ಸಣ್ಣ ಕೈಗಾರಿಕೆಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ನಾವೇನು ಹೇಳ್ತೀವಿ, ಸುಮಾರು ಕಳೆದ 10 ವರ್ಷದಲ್ಲಿ 17 ಲಕ್ಷ ಕೋಟಿ ಉದ್ಯಮೆದಾರರು ರೈಟ್ ಆಫ್ ಆಗಿದೆ. ಯಾವುದೋ ಒಬ್ಬ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯ ಒಬ್ಬ ಸ್ಮಾಲ್ ಸೆಕ್ಟರ್ನಲ್ಲಿ ಕೆಲಸ ಮಾಡತಕ್ಕಂಥ ಉದ್ಯಮೆದಾರರಿಗೆ ₹1 ಬಿಡಿ ಸಾಲ ಮನ್ನಾ ಆಗೋದಾಗಿರಲಿ, ಒಂದು ರಿವಾಲ್ವಿಂಗ್ ಫಂಡ್ ಕೂಡ ಅವರಿಗಿಲ್ಲ. ಸೊ ಈ ಥರದ ವ್ಯವಸ್ಥೆಯಲ್ಲಿ ದೇಶ ಹೆಂಗೆ ಪ್ರಗತಿ ಆಗತಕ್ಕಂಥದ್ದು ನಮ್ಮ ಪ್ರಶ್ನೆ ಇದೆ. ಏನೋ ದಿನ ಬೆಳಿಗ್ಗೆ ಇದ್ರೆ ಪಬ್ಲಿಸಿಟಿ ಮಾಡ್ಕೊಳ್ಳೋದು ಬಿಟ್ಟರೆ ಈ 10ನೇ ವರ್ಷದ 11ನೇ ವರ್ಷ ಬಡ್ಜೆಟು ಇದು ರಾಜ್ಯಕ್ಕಾಗಿರಲಿ ದೇಶಕ್ಕಾಗಿರಲಿ ಯಾವುದೇ ರೀತಿ ಅನುಕೂಲ ಆಗೋದಿಲ್ಲ ಅಂತ ನನ್ನ ವಾದ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ವೆರಿ ಗುಡ್ ಪಾಯಿಂಟ್. ಏನಾಗಿದೆ ಅಂತಂದ್ರೆ 1% ಆಫ್ ಟುಡೇ ಪೀಪಲ್ ಇನ್ ಇಂಡಿಯಾ ದೇ ಆರ್ ಹ್ಯಾವಿಂಗ್ 50% ಆಫ್ ವೆಲ್ತ್. ಯಾಕೆ GDP ಹಿಂಗೆ ಕಾಣ್ತಾ ಇದೆ ಅಂತಂದ್ರೆ ನಿಮಗೆ 1% ಆಫ್ ಇಂಡಿಯನ್ ಪೀಪಲ್ ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾರೆ, ದೇ ಆರ್ ಹೋಲ್ಡಿಂಗ್ 50% ಆಫ್ ಇಂಡಿಯನ್ ವೆಲ್ತ್. ಅದನ್ನ ಕಾಂಟ್ರಿಬ್ಯೂಟ್ ಆಗ GDPನಾಗ. GDP ಯಾಕೆ ಹಿಂಗೆ ಬರುತ್ತಂತಂದ್ರೆ ಸೌಕಾರರು ಬಡವರು ಎಲ್ಲರ ಖರ್ಚು ಸೇರಿ ಆದಾಯ ಬರ್ತಕ್ಕಂಥ GDP. ಇದರಲ್ಲಿ 50% ಆಫ್ ಇಂಡಿಯನ್ ವೆಲ್ತ್, 50% ಈ ದೇಶದ ಆಸ್ತಿ ಕೇವಲ 1% ಜನರ ಕೈಲಿದೆ. ಇದು ವಾಸ್ತು ಇರತಕ್ಕಂಥ ರಿಪೋರ್ಟ್. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಒಂದು, ಈ ದೇಶ